ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಜೀವದ ರೊಟ್ಟಿಯ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಆಹ್ವಾನಿಸುತ್ತೇವೆ. ಕರ್ತನ ಜೀವದ ವಾಕ್ಯವನ್ನು ಈ ದಿನದಲ್ಲಿ ನಾವು ಧ್ಯಾನಿಸೋಣ. ಒಂದು ವಾಕ್ಯದ ಭಾಗವನ್ನು ತೆಗೆದುಕೊಂಡಿದ್ದೇನೆ, ಓದಿಕೊಳ್ಳುತ್ತೇನೆ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 3ನೇ ವಾಕ್ಯ. ಯೆಹೋವನ ನಾಮ ಮಹತ್ವವನ್ನು ಪ್ರಕಟಿಸುವೆನು, ನಮ್ಮ ದೇವರನ್ನು ಮಹಾ ಮಹಿಮೆ ಉಳ್ಳವನೆಂದು ಕೊಂಡಾಡಿರಿ. ಹಲ್ಲೆಲೂಯ. ಇಲ್ಲಿ ಕೂಡ ಪ್ರಿಯ ದೇವಜನರೇ, ಇಲ್ಲಿ ಮೋಶೆ ತನ್ನ ಜನರಿಗೆ ಈ ರೀತಿಯಾಗಿ ಹೇಳುತ್ತಿದ್ದರೆ, ಯೆಹೋವನ ನಾಮ ಮಹತ್ವವನ್ನು ಪ್ರಕಟಿಸುವೆನು. ಅದರಿಂದ ದೇವರ ನಾಮ, ಯೆಹೋವನ ನಾಮ, ಅದರ ಮಹತ್ವವನ್ನು ನಾನು ಪ್ರಕಟಿಸುತ್ತೇನೆ, ನಾನು ನಿಮಗೆ ಅದನ್ನು ಹೇಳುತ್ತೇನೆ ಎಂಬುದಾಗಿ. ಏನು ಹೇಳ್ತಾರೆ ಎಂಬುದಾಗಿ ಇಲ್ಲಿ ನೋಡುವುದಾದರೆ, ಅದೇ 32ನೇ ಅಧ್ಯಾಯ 10ನೇ ವಾಕ್ಯದಿಂದ ಕೆಲವೊಂದು ವಾಕ್ಯಗಳನ್ನು ಓದಿಕೊಳ್ಳುತ್ತೇನೆ. ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳುಗಾಡಿನಲ್ಲಿ ಕಂಡು ಪರಾಂಬರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡಿನಂತೆ ಕಾಪಾಡಿದ್ದು, ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲನ್ನು ಆದುಕೊಂಡದ್ದು. ಯಾವ ಅನ್ಯ ದೇವರಾದರೂ ಇಲ್ಲದೆ ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದನು. ಆತನು ಅವರನ್ನು ಭೂಮಿಯ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ಅವರಿಗೆ ವ್ಯವಸಾಯ ವೃದ್ಧಿಯನ್ನು ಉಂಟು ಮಾಡಿ ಬಂಡೆಯಿಂದ ಜೇನುಗಿರಿಯಿಂದ ಎಣ್ಣೆಯು ದೊರೆಯುವಂತೆ ಮಾಡಿದ್ದು, ಆಹಾರಕ್ಕಾಗಿ ಆಕಳಿನ ಮೊಸರು, ಆಡು ಕುರಿಗಳ ಹಾಲು, ಕೊಬ್ಬಿದ ಟಗರುಗಳು, ಮಾಂಸವು, ಬಾಷಾನ್ ಸೀಮೆಯ ಉತ್ತಮ ಪಶುಗಳು, ಹೊತ್ತಗಳು, ಶ್ರೇಷ್ಠವಾದ ಗೋಧಿ ಇವುಗಳನ್ನು ಪಾನಕ್ಕಾಗಿ ದ್ರಾಕ್ಷೆಯ ರಸವನ್ನು ಕೊಟ್ಟದ್ದು. ಇದನ್ನೆಲ್ಲ ನೆನಪಿಗೆ ತಂದುಕೊಳ್ಳಿರಿ. ಹಲ್ಲೆಲೂಯ. ಇಲ್ಲಿ ಕೂಡ ಮೋಶೆ ತನ್ನ ಜನರನ್ನು ನೋಡಿ ಹೇಳುತ್ತಾರೆ, ದೇವರ ಮಹತ್ವವನ್ನು ನಾನು ನಿಮಗೆ ಪ್ರಕಟಿಸುತ್ತೇನೆ. ಈ 40 ವರ್ಷ ದೇವರು ಅರಣ್ಯದಲ್ಲಿ ಆ ಇಸ್ರಾಯೇಲ್ ಜನರನ್ನು ಹೇಗೆಲ್ಲ ರಕ್ಷಿಸಿದರು, ಹೇಗೆಲ್ಲ ಅವರಿಗೆ ಆಹಾರವನ್ನು ಕೊಟ್ಟರು, ಯಾವ ರೀತಿಯೆಲ್ಲ ಅವರಿಗೆ ಸಮೃದ್ಧಿಯನ್ನು ಕೊಟ್ಟರು. ಆ ಒಂದು ಮಹತ್ವವಾದಂಥ ಕಾರ್ಯವನ್ನು ತನ್ನ ಜನರಿಗೆ ಇನ್ನೊಂದಾವತಿ ಕೊನೆಯದಾಗಿ ಮೋಶೆಯು ತನ್ನ ಜೀವನದ ಅಂತ್ಯದ ದಿನದಲ್ಲಿ ಇಸ್ರಾಯೇಲ ಎಲ್ಲ ಸಮೂಹವನ್ನು ನೋಡಿ ಹೇಳುತ್ತಾರೆ, ದೇವರು ಎಂಥವನು ಎಂಬುದಾಗಿ. ಆತನು ಶೂನ್ಯವು ಭಯಂಕರವಾದಂಥ ಆಗಳ ಮಧ್ಯದಲ್ಲಿ ಮರಳುಗಾಡಿನಲ್ಲಿ ನಿಮ್ಮನ್ನು ಪರಾಂಬರಿಸಿ ಪ್ರೀತಿಯಿಂದ ಆವರಿಸಿಕೊಂಡನೆಂಬುದಾಗಿ. ಹೌದು ಪ್ರಿಯ ದೇವ ಜನರೇ, ಒಮ್ಮೆ ದೇವರ ಮೇಲೆ ನಾವು ನಂಬಿಕೆ ಇಡುವುದಾದರೆ, ಒಮ್ಮೆ ಯೇಸುವನ್ನು ನಾವು ಹಿಡಿದುಕೊಳ್ಳುವುದಾದರೆ, ನೀನೇ ನನ್ನ ದೇವರು, ನೀನೇ ಕರ್ತನು, ನೀನೇ ರಕ್ಷಕನು, ನೀನೇ ನನ್ನ ಒಡೆಯನು ಎಂಬುದಾಗಿ ದೇವರನ್ನು ನಾವು ಭದ್ರವಾಗಿ ಹಿಡಿದುಕೊಳ್ಳುವುದಾದರೆ, ದೇವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮನ್ನು ಕಾಪಾಡುವಂಥ ಒಳ್ಳೆಯ ದೇವರಾಗಿದ್ದಾರೆ. ಹಲ್ಲೆಲೂಯ. ಅದಕ್ಕೆ ಹೇಳಿದ್ದೆ, ಮೋಶೆ ಅನೇಕ ಈ ವಾಕ್ಯದ ಕಾರ್ಯಗಳನ್ನೆಲ್ಲ ವಿವರಿಸುತ್ತಾರೆ. ಎಂಥವಾದಂಥ ಕಾರ್ಯ, ಶ್ರೇಷ್ಠ ಗೋಧಿಗಳನ್ನು ಕೊಟ್ಟಿದ್ದಾರೆ, ಪಾನಕ್ಕಾಗಿ ದ್ರಾಕ್ಷ ರಸವನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ. ಯಾಕಂದರೆ ಈ 40 ವರ್ಷ ದೇವರಾದ ಕರ್ತನು ಅರಣ್ಯದ ಭೂಮಿಯಲ್ಲಿ ನಮ್ಮನ್ನು ಹೇಗೆ ನಡೆಸಿದ್ದಾರೆ, ಎಷ್ಟು ಚೆನ್ನಾಗಿ ನಮಗೆ ನೀರನ್ನು ಕೊಟ್ಟು, ಪರಲೋಕದ ಮನ್ನವನ್ನು ಕೊಟ್ಟು, ಬೇಕಾದಂಥ ಮಾಂಸ ಆಹಾರವನ್ನು ಕೊಟ್ಟು, ಪ್ರತಿಯೊಂದನ್ನು ಕೊಟ್ಟು ನಮ್ಮನ್ನು ನಡೆಸಿದಂಥ ದೇವರನ್ನು ನೀವು ಮರೆಯಬೇಡಿರಿ, ಅದನ್ನು ನೆನೆಸಿಕೊಳ್ಳಿರಿ ಎಂಬುದಾಗಿ. ಹೌದು ಪ್ರಿಯ ದೈವಜನರೇ, ಕಳೆದ ದಿನಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಯೇಸು ಸ್ವಾಮಿ ನಿನ್ನೆಯಿಂದ ನಾವು ನೋಡುವಾಗ, ನಾವು ಹುಟ್ಟಿದ ದಿನದಿಂದ, ಜನಿಸಿದ ದಿನದಿಂದ ಈವರೆಗೂ ಸ್ವಾಮಿ ನಮ್ಮ ಜೀವಿತದಲ್ಲಿ ಮಾಡಿದಂಥ ಪ್ರತಿಯೊಂದು ಕಾರ್ಯಗಳನ್ನು ನಾವು ಸ್ಮರಿಸಬೇಕಾಗಿದೆ. ನಮ್ಮ ಜೀವಿತದಲ್ಲಿ ಕೂಡ ಅರಣ್ಯವಾದಂಥ ಕಾಲಗಳು ನಮ್ಮ ಜೀವಿತದಲ್ಲಿ ಇರಬಹುದು. ಹಣ್ಣು ಇಲ್ಲದೆ, ಆಹಾರವಿಲ್ಲದೆ, ಆಹಾರವಿಲ್ಲದೆ ನಾವು ಇದ್ದಿದ್ದಂಥ ಜೀವಿತಗಳನ್ನು ನಮ್ಮ ಜೀವಿತದಲ್ಲಿ ನೋಡಿದ್ದೇವೆ. ಆದರೆ ದೇವರು ಮಹತ್ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಮಾಡಿದ್ದಾರೆ. ಎಷ್ಟು ಕಷ್ಟದ ಪರಿಸ್ಥಿತಿಗಳ ನಿಮ್ಮನ್ನು ಬಿಡುಗಡೆ ಮಾಡಿದ್ದಾರೆ, ಶೋಧನೆಗಳಿಂದ ದೇವರು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಅದನ್ನು ನೆನಪಿಗೆ ತಂದುಕೊಂಡು ದೇವರನ್ನು ಇನ್ನೂ ಹೆಚ್ಚಾಗಿ ನಿಮ್ಮ ಜೀವಿತದಲ್ಲಿ ಭರವಸೆ ಉಳ್ಳವರಾಗಿ ಇರುವಾಗ ದೇವರು ಇನ್ನು ಎಷ್ಟು ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಆದ್ದರಿಂದ ಈ ವಾಕ್ಯದ ಭಾಗ್ಯವನ್ನು ನೀವು
ಸುಮಗೆ ಇರುವಾಗ ನೀವು ಅದನ್ನು ಕೂತು ಇನ್ನೂ ಧ್ಯಾನ ಮಾಡಿ ಆ ಇಸ್ರಾಯೇಲ್ ಜನರನ್ನು ಯಾವ ರೀತಿಯೆಲ್ಲ ಕರ್ತನ್ನು ಪೋಷಿಸಿದ್ರು, ಪರಂಬರಿಸಿದ್ರು, ರಕ್ಷಿಸಿದ್ರು, ಅದೇ ಯೇಸು ಸ್ವಾಮಿ ಇಂದು ನಿಮ್ಮನ್ನು ನನ್ನನ್ನು ಕೂಡ ಪೋಷಿಸಲು, ರಕ್ಷಿಸಲು, ಕಾಪಾಡಲು ದೇವರು ಸರ್ವಶಕ್ತನಾಗಿದ್ದಾರೆ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪ್ರಿಯ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ನಿನ್ನ ನಾಮ ಮಹತ್ವವನ್ನು ಸ್ವಾಮಿ ಅಪ್ಪ ಮೋಶೆ ಪ್ರಕಟಿಸುತ್ತಾರೆ ಎಂಬುದಾಗಿ ನೋಡಿದ್ದೇವೆ. ಈ ಸತ್ಯವೇದ ಪೂರ್ತಿಯಾಗಿ ನಿನ್ನ ನಾಮದ ಕರ್ತನೆ ವರ್ಣನೆ, ನಿನ್ನ ನಾಮದ ಪ್ರಕಟಣೆ, ನಿನ್ನ ಶೂರ ಕೃತ್ಯಗಳು, ನಿನ್ನ ಮಹಾಕೃತ್ಯಗಳನ್ನು ಸ್ವಾಮಿ ನಮ್ಮ ಜೀವಮಾನ ಕಾಲವೆಲ್ಲ ಧ್ಯಾನಿಸಿ ಕರ್ತನೆ ಅದರ ಬಲವುಳ್ಳವರಾಗಿರೋದಕ್ಕೆ ದೇವರು ನಮಗೆ ಸಹಾಯ ಮಾಡು. ಈ ಮಕ್ಕಳ ಜೀವಿತದಲ್ಲಿ ಕೂಡ ಯೇಸುವಿನ ನಾಮ ಶೂರ ಕೃತ್ಯಗಳು ಉಂಟಾಗಲಿ, ಮಹತ್ ಕಾರ್ಯಗಳು ಉಂಟಾಗಲಿ. ತನ್ನ ಇಸ್ರಾಯೇಲ್ ಜನರನ್ನು ಹೇಗೆ ರಕ್ಷಿಸಿ ಕಾಪಾಡಿದಿರೋ ಅದೇ ರೀತಿಯಾಗಿ ನಿನ್ನನ್ನು ನಂಬಿರುವಂಥ ಈ ಮಕ್ಕಳನ್ನು ಕೂಡ ನೀನು ರಕ್ಷಿಸಿ ಕಾಪಾಡಿ ಅವರನ್ನು ಪರಂಬರಿಸಬೇಕೆಂಬುದಾಗಿ ಆತ್ಮಿಕ ರೀತಿಯಲ್ಲೂ ಶಾರೀರಿಕ ರೀತಿಯಲ್ಲೂ ಸ್ವಾಮಿ ಕರ್ತನೆ ಇವರನ್ನು ಆಶೀರ್ವದಿಸಿ ಅಭಿವೃದ್ಧಿ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಆಮೆನ್. ದೇವರು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸುವಳ್ಳವನಾಗಿದ್ದಾನೆ. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.